ಪರಪನಗ್ರಹಾರ ಜೈಲಿನಿಂದ ಬಳ್ಳಾರಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗಿದೆ. ಬಳ್ಳಾರಿ ಜೈಲಿನಲ್ಲಿ ಒಬ್ಬಂಟಿ ಆಗ್ಬಿಟ್ಟಿದ್ದಾರೆ ಕೊಲೆ ಆರೋಪಿ ದರ್ಶನ್. ಕಳೆದ 3 ಗಂಟೆಗಳಿಂದ ಅಬ್ಸರ್ವೇಷನ್ ಸೆಲ್ ನಲ್ಲಿ ದರ್ಶನ್ ಅನ್ನ ಇಡಲಾಗಿದೆ. 10 ಗಂಟೆಗೇನೋ ಬಳ್ಳಾರಿಗೆ ರೀಚ್ ಆದ್ರು. ಆದ್ಮೇಲೆ ಒಂದಷ್ಟು ಪ್ರಕ್ರಿಯೆಗಳಿದ್ವು. ಈಗ ಸುಮಾರು 3 ಗಂಟೆ ಆಯ್ತು ಬಳ್ಳಾರಿಗೆ ತೆರಳಿ ಅಲ್ಲಿರೋದಕ್ಕೆ ಶುರು ಆಗಿದೆ. ಅಬ್ಸರ್ವೇಷನ್ ಸೆಲ್ ನಲ್ಲಿ ದರ್ಶನ್ ಅನ್ನ ಇಡಲಾಗಿದೆ. ಕೊಲೆ ಆರೋಪಿಯನ್ನ ಇಡಲಾಗಿದೆ. 15ರಲ್ಲಿರುವಂತಹ ಕಾಟೇರೋ ಕೈದಿ ನಂಬರ್ 511. ಈ ಜೈಲಿನಲ್ಲಿ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ದಾಸ ಅನ್ನೋದು ಗೊತ್ತಾಗ್ತಾ ಇದೆ. ವೈದ್ಯಕೀಯ ಪರೀಕ್ಷೆಯಲ್ಲೂ ಕೂಡ ಆರೋಪಿ ದರ್ಶನ್ ಪಾಸ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಏನ್ ಟೆನ್ಷನ್ ಇಲ್ಲ, BP ಇಲ್ಲ, ಬೇರೆ ವೇರಿಯೇಷನ್ಸ್ ಏನೂ ಇಲ್ಲ, ಹೆಲ್ದಿ ಆಗಿದೆ, ಏನ್ ಸಮಸ್ಯೆ ಇಲ್ಲ ಅಂತ ವೈದ್ಯಕೀಯ ಪರೀಕ್ಷೆಯಲ್ಲೂ ಕೂಡ ರಿಪೋರ್ಟ್ ಬಂದಿದೆ. ದರ್ಶನ್ BP, ಶುಗರು ಎಲ್ಲಾನು ಕೂಡ ನಾರ್ಮಲ್ ಆಗೇ ಇದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಇಲ್ಲಿಂದ ಬೆಂಗಳೂರಿಂದ ಕರ್ಕೊಂಡು ಹೋಗ್ತಾ ಇದ್ದ ಹಾಗೇನೆ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಿದ್ರು. ಅದು ನಾರ್ಮಲ್ ಆಗಿರುವಂತ ಪ್ರಕ್ರಿಯೆ. ಏನಾದರೂ ಹೆಲ್ತ್ ಅಪ್ಸೆಟ್ ಆಗಿದ್ರೆ, ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗಿದ್ರೆ, ಸೊ ಏನಾದರೂ ಹೆಚ್ಚು ಕಮ್ಮಿ ಇದೆ ಅಂತಂದರೆ ಬೇರೆ ಇಮಿಡಿಯೇಟ್ ಆಗಿ ಏನಾದರೂ ಹೆಚ್ಚಿನ ಟ್ರೀಟ್ಮೆಂಟ್ ಎಲ್ಲ ಬೇಕು ಅಂತಂದರೆ ಶಿಫ್ಟ್ ಮಾಡಿಬಿಡ್ಬೋದು. ಬಟ್ ಏನೂ ಇಲ್ಲ ಅನ್ನೋದು ಗೊತ್ತಾಗಿದೆ. ಖೈದಿ ಸಂಖ್ಯೆ ನಂಬರ್ ಕೂಡ ಚೇಂಜ್ ಆಗಿದೆ. ಇಲ್ಲಿ ಬೇರೆ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ದ ಹಾಗೇನೆ 511 ಸಿಕ್ಕಿದೆ. ಖೈದಿ ನಂಬರನ್ನು ತುಂಬ ಜನ ಪಾಪ ಎದೆ ಮೇಲೆ ಕೈ ಮೇಲೆಲ್ಲ ಟ್ಯಾಟೋ ಹಾಕಿಸ್ಕೊಂಡಿದ್ರು. ಅವ್ರಿಗೊಂದು ನಿರಾಸೆ, ಈಗ ಇನ್ನೊಂದು ಕಡೆ ಹಾಕಿಸ್ಕೋಬೇಕಾದ ಪರಿಸ್ಥಿತಿ, ಯಾಕಂದರೆ ನಂಬರ್ ಚೇಂಜ್ ಆಗಿದೆ. ತುಂಬ ಕೂಲ್ ಆ್ಯಂಡ್ ಕಾಮ್ ಆಗಿ ಎಂಟ್ರಿ ಕೊಟ್ಟಿದ್ದಂಥ ದರ್ಶನ್ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. 3 ಗಂಟೆ ಆಯಿತು ಬಳ್ಳಾರಿಯಲ್ಲಿ ಇರೋದಕ್ಕೆ ಶುರುವಾಗಿ. ಉಪವಾಸ ಇದ್ದಾರೆ. ಬೆಳಗ್ಗೆನೂ ದರ್ಶನ್ಗೆ ತಿಂಡಿಯನ್ನು ಕೊಟ್ಟಿದ್ರಂತೆ, ಆದರೆ ತಿಂಡಿ ಏನೋ ಬೇಡ ಅಂತ ಹೇಳಿದ್ರಂತೆ. ನನಗೇನು ತಿಂಡಿ ತಿನ್ನಬೇಕು ಅನಿಸ್ತಾ ಇಲ್ಲ, ಬೇಡ ಅಂತ. ಆಮೇಲೆ ತಗೋ ನೀರು ಕುಡಿ ಅಂತ ಬಿಸ್ಲೇರಿ ಬಾಟಲ್ ಕೊಟ್ಟಿದ್ರು. ಆ ಬಿಸ್ಲೇರಿ ಬಾಟಲ್ನ ನೀವು ಕೈಯಲ್ಲಿ ನೋಡ್ತಾ ಇದ್ದೀರಾ. ತಿಂಡಿನೂ ತಿಂದಿರಲಿಲ್ಲ. ಈಗ ಮಧ್ಯಾಹ್ನದ ಸಮಯಕ್ಕೇ ಹೋಗಿದ್ರಲ್ಲ, 12:30, 12:40 ಇಷ್ಟೊತ್ತಿಗೆಲ್ಲ ಶುರು ಆಗಿಬಿಟ್ಟುತ್ತೆ. ಜೈಲಲ್ಲಿ ಬೆಲ್ ಹೊಡಿತಾರೆ ಊಟಕ್ಕೆ ಬನ್ನಿ ಅಂತ. ಸೊ ಆ ಟೈಮಲ್ಲೆಲ್ಲ ಊಟ ಇದು ಬಿಡುತ್ತೆ. ರೂಲ್ಸ್ ಎಲ್ಲರಿಗೂ ಅಪ್ಲೈ ಆಗುತ್ತಲ್ಲ. ನಂಗೆ ಹಸ್ದಾಗ ಹೋಗಿ ತಿಂತೀನಿ ಆ ಥರದ್ದೆಲ್ಲ ಏನಿಲ್ಲ. ಎಲ್ಲರಿಗೂ ಒಂದು ಟೈಮಿಂಗ್ಸ್ ಫಿಕ್ಸ್ ಇರುತ್ತೆ. ಆ ಟೈಮಿಂಗ್ಸಿಗೆ ತಿನ್ನಬೇಕು. ಅನ್ನ ಸಾರು ಚಪಾತಿ ಏನೋ ಕೊಡೋಕೆ ಹೋದ್ರಂತೆ. ಬೇಡ, ನನಗೇನು ಹೊಟ್ಟೆ ಹಸಿತಿಲ್ಲ, ಬೇಡ, ನಾನು ತಿನ್ನಲ್ಲ ಅಂತ ಹೇಳಿದ್ರಂತೆ. ಅಲ್ಲಿಗೆ ಸಂಜೆ 6 ಗಂಟೆ ತನಕ ಉಪವಾಸ ಇರಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಒಬ್ಬಂಟಿಯಾಗಿ ದರ್ಶನ್ ಇಷ್ಟೂ ದಿನ ಅಕ್ಕಪಕ್ಕದಲ್ಲಿ ಎದುರು ಬದ್ರು ಯಾರಾದರೂ ಒಬ್ರು ಇದ್ದೇ ಇರ್ತಿದ್ರು. ಇದೇ ಕೊಲೆಯ ಆರೋಪಿಗಳೇ ಇರ್ತಿದ್ರು. ಮ್ಯಾನೇಜರ್ ಪಾಪ ನಾಗರಾಜು ಮ್ಯಾನೇಜರ್ ಕೆಲಸವನ್ನ ಪರಪನಗ್ರಹಾರ ಜೈಲಿಗೆ ಹೋಗಿದ್ರು, ಬಿಟ್ಟಿರಲಿಲ್ಲ, ಜೊತೆಗೇ ಇದ್ದ. ಈಗ ಆತನೂ ಕೂಡ ಇಲ್ಲ. ಇಲ್ಲಿ ಮತ್ತೆ ಕಾಫಿ ಕೊಡೋದಕ್ಕೆ, ಸಿಗರೇಟ್ ತರಿಸ್ಕೊಡೋದಕ್ಕೆ ದೊಡ್ಡ ದೊಡ್ಡ ರೌಡಿಗಳಿರ್ತಿದ್ರು, ಅವ್ರುಗಳೂ ಇಲ್ಲ. ಕೊನೆ ಪಕ್ಷ ಯಾರಿಗಾಗಿ, ಯಾರಿಗೋಸ್ಕರ, ಯಾರಿಂದ ಈ ಪರಿಸ್ಥಿತಿಗೆ ಬಂದ್ರೋ ಅವರೂ ಜೊತೆಗಿಲ್ಲ, ಪವಿತ್ರನೂ ಜೊತೆಗಿಲ್ಲ. ಪರಪನಗ್ರಹಾರ ಜೈಲಲ್ಲೇ ಉಳ್ಕೊಬಿಟ್ಟಿದ್ದಾರೆ. ಸೊ ಒಬ್ಬಂಟಿ. ಇನ್ನೂ ಹೋಗಿ ಸೆಟ್ ಆಗಬೇಕು ಈಗ ಬಳ್ಳಾರಿ ಜೈಲು. ಏನು ಎತ್ತ, ಯಾರ್ಯಾರಿದ್ದಾರೆ, ಏನು ಕತೆ, ಇದೆಲ್ಲ ನೋಡಬೇಕು. ಸೊ ಎಲ್ಲ ಶಾಕ್ ಮೇಲೆ ಶಾಕ್ ಆಗಿರೋದ್ರಿಂದ ಸ್ವಲ್ಪ ಬೇಸರ, ಒಂದು ಒಬ್ಬಂಟಿತನ, ಏಕಾಂಗಿತನ ಕಾಡುವಂಥ ಪರಿಸ್ಥಿತಿಯಲ್ಲಿ ಈಗ ದರ್ಶನ್ ಇರೋದು. ಆಲ್ರೆಡಿ 3 ಗಂಟೆ ಕಳೆದೇ ಹೋಯಿತು ಬಳ್ಳಾರಿಗೆ ಹೋಗಿ. ಈಗ ಅಲ್ಲಿನ ವಾತಾವರಣಕ್ಕೆ, ಅಲ್ಲಿನ ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಂಡು ಇರಬೇಕಾಗತ್ತೆ. ಕೊನೆ ಪಕ್ಷ ಚೇರ್ ಆದರೂ ಸಿಕ್ತಿತ್ತೇನೋ ಮೇಲೆ ಕೂತ್ಕೊಳ್ಳೋದಕ್ಕೆ. ಇಲ್ಲ, ಅದೇ ಫೋಟೋ ವೈರಲ್ ಆಗಿದ್ರಿಂದ ಬಳ್ಳಾರಿಲಿ ಅದೂ ಇಲ್ಲ.